ಮತ್ತೆ ಮತ್ತಷ್ಟು ಮಾಹಿತಿಗಳನ್ನು ಕೊಡಲಿಕ್ಕೆ ನಮ್ಮ ಜೊತೆಗೆ ನಮ್ಮ ವರದಿಗಾರರು ರೆಡಿ ಇದ್ದಾರೆ. ನೇರ ಸಂಪರ್ಕದಲ್ಲಿ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಆದಿತ್ಯ ಇದ್ದಾರೆ, ಹಾಗೆ ಪ್ರಕಾಶ್ ಇದ್ದಾರೆ ಹಾಸನದಿಂದ. ತಮಗೆಲ್ರಿಗೂ ಸ್ವಾಗತ ಲೈವ್ ಕರ್ನಾಟಕಕ್ಕೆ. ಆರಂಭದಲ್ಲಿ ಹೋಗ್ತಾ ಇದ್ದೀನಿ. ಹಾಸನದ ಬೇಲೂರಿನಲ್ಲಿ ಗಣೇಶ ವಿಗ್ರಹಕ್ಕೆ ಚಪ್ಪಲಿ ಹಾಕಿ ವಿಕೃತಿಯನ್ನು ಮೆರೆದಿರುವಂಥ ಘಟನೆಗೆ ಸಂಬಂಧಪಟ್ಟಂತೆ ಬೇಲೂರು ಪುರಸಭೆಯ ಆವರಣದ ವಿದ್ಯಾಗಣಪತಿ ದೇಗುಲ ಇದು. ಬಹಳ ಭಕ್ತರಿದ್ದಾರೆ, ನಂಬಿಕೆ ಇದೆ, ಅವರ ಭಾವನೆಗಳು ಆದರೆ ಧಕ್ಕೆ ತಂದಿದ್ದಾರೆ ಕಿಡಿಗೇಡಿಗಳು. ಯಾರು ಹಾಗಾದ್ರೆ ಈ ಕಿಡಿಗೇಡಿ ಕೃತ್ಯ ಮಾಡಿದ್ದು ಅನ್ನೋದು ಗೊತ್ತಾಗಬೇಕು. ದೇವಾಲಯ ಸಮಿತಿ ಅಧ್ಯಕ್ಷ ವಿರೂಪಾಕ್ಷ ಅವರು ದೂರು ಕೊಟ್ಟಿದ್ದಾರೆ. ತನಿಖೆಗೆ ಇನ್ಸ್ಪೆಕ್ಟರ್ ರೇವಣ್ಣ ನೇತೃತ್ವದಲ್ಲಿ ತಂಡ ರಚನೆ ಮಾಡಿದ್ದಾರೆ. ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಪರಿಶೀಲನೆ ಕೂಡ ಅಲ್ಲಿ ಮಾಡಿದ್ದಾರೆ. ಆ ವೇಳೆ ಸತ್ಯ ಬಯಲಾಯ್ತಾ ಅಂತ ಹೇಳಿ, ಯಾಕಂದ್ರೆ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿ ವಿಕೃತಿಯನ್ನ ಮೆರೆದಿದ್ದು ಒಬ್ಬ ಮಹಿಳೆನಾ? ದೇವಸ್ಥಾನಕ್ಕೆ ಮುಖ ಮುಚ್ಚಿಕೊಂಡು ಮಹಿಳೆ ಬಂದ ದೃಶ್ಯ ಅಲ್ಲಿ ಸೆರೆಯಾಗಿದೆ. ಮಹಿಳೆಯ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು. ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಮಹಿಳೆ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಹಾಸನದ ಬೇಲೂರು ಪುರಸಭಾ ಆವರಣದಲ್ಲಿ ಉದ್ವಿಗ್ನವಾದಂತಹ ವಾತಾವರಣ ನಿರ್ಮಾಣ ಆಗಿತ್ತು. ಗಣೇಶ ದೇವಸ್ಥಾನದ ಹತ್ರ ಏನು ಪ್ರತಿಭಟನೆಗಳು ಮೊಳಗಿದ್ವು, ರಸ್ತೆ ತಡೆ ಮಾಡಿದರು. ಬಿಜೆಪಿ MLC ಸಿಟಿ ರವಿ ಕೂಡ ಭಾಗಿಯಾಗಿದ್ದರು. ಹಾಗೆ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಭಾಗಿಯಾಗಿದ್ದರು. ಸುರೇಶ್ ಅವರು ಮತ್ತು SP ಮೊಹಮ್ಮದ್ ಸುಜಿತಾ ಅವರು ಬಂದು ಪರಿಸ್ಥಿತಿಯನ್ನು ಶಾಂತಿಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಯಾಕಂದರೆ ಮೊನ್ನೆ ಮಂಡ್ಯದ ಮದ್ದೂರಿನಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಕೋಮು ಜ್ವಾಲೆ ಹೊತ್ತಿ ಉರಿದಿತ್ತು ಅಂತ. ಹಾಗಾಗಿ ಬೇಲೂರಲ್ಲೇ ಹಾಗಾಗೋದು ಬೇಡ, ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಪೊಲೀಸರು ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಆರೋಪಿ ಮಹಿಳೆನೋ ಅಥವಾ ಯಾವನೋ ಕಿಡಿಗೇಡಿನೋ ಅವ್ರನ್ನ ಬಂಧಿಸಬೇಕಷ್ಟೇ. ಹಿಂದೂ ಸಮಾಜವನ್ನೇ ಕೆಣಕ್ತಾರೆ, ಹಸುವಿನ ಕೆಚ್ಚಲು ಕೊಯ್ತಾರೆ. ಆಮೇಲೆ ಒಂದು ಕತೆ ಬರುತ್ತೆ, ಕೆಚ್ಚಲು ಕೊಯ್ದವನು ಮಾನಸಿಕ ಅಸ್ವಸ್ಥ ಅಂತ. ಮಾನಸಿಕ ಅಸ್ವಸ್ಥನ ಅಥವಾ ಅಸ್ವಸ್ಥನ ತರ ನಾಟಕ ಆಡ್ತಿದ್ದಾರೆ. ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ, ಆಮೇಲೆ ತಪ್ಪಾಯ್ತು ಕ್ಷಮಿಸಿ ಅಂತ ಹೇಳ್ತಾರೆ. ನಮ್ಮ ಮಸೀದಿ ಮುಂದೆ ಬರಬಾರ್ದು ಅಂತ ಪೆಟ್ರೋಲ್ ಬಾಂಬ್ ಹಾಕ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ಈಗ ಆ CCTV ನೋಡ್ತಾ ಇದ್ರೆ ಯಾವುದೋ ಒಂದು ಮಹಿಳೆ ಒಳಗಡೆ ಹೋಗಿರೋ ಥರ ಕಾಣಿಸ್ತಾ ಇದೆ. ಮಾನಸಿಕ ಅಸ್ವಸ್ಥೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಅಂದರೆ ಆಕೆಗೆ ಯಾರಾದರೂ ಹೇಳಿ ಕಳಿಸಿರಬಹುದಾ ಅಥವಾ ಆಕೆನೇ ಇಲ್ಲಿ ಕೃತ್ಯವನ್ನು ಮಾಡಿರಬಹುದಾ? ಏನೆಲ್ಲ ಒತ್ತಾಯಗಳು ಕೇಳಿ ಬರ್ತಾ ಇದೆ ಹಿಂದೂ ಸಂಘಟನೆಗಳಿಂದ, ಭಕ್ತರಿಂದ? ತನಿಖೆ ಹಂತ ಎಲ್ಲಿಗೆ ಬಂತು ಅಂತ? ಪ್ರಭು, ಈಗಾಗಲೇ ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ವರಸಿದ್ಧಿ ವಿನಾಯಕ ಅಂದ್ರೆ ಪುರಸಭಾ ಆವರಣದಲ್ಲಿ ಆ ವರಸಿದ್ಧಿ ವಿನಾಯಕನ ಒಂದು ದೇವಸ್ಥಾನವಿದೆ. ಪುಟ್ಟ ದೇವಸ್ಥಾನ, ಸಾಕಷ್ಟು ಇತಿಹಾಸ ಭರಿತವುಳ್ಳಂತಹ ದೇವಸ್ಥಾನ. ಜೊತೆಗೆ ಬಹಳ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ಆ ಪುರಸಭಾ ಆವರಣ ಇದೆಯಲ್ಲ, ಆ ಪುರಸಭಾ ಆವರಣದ ಆಪೋಸಿಟ್ ಬೇಲೂರಿನ ಪೊಲೀಸ್ ಠಾಣೆ ಕೂಡ ಇರುವಂತದ್ದು. ಬೇಲೂರು ಪೊಲೀಸ್ ಠಾಣೆ ಮತ್ತೆ ಈ ವರಸಿದ್ಧಿ ವಿನಾಯಕನ ದೇವಸ್ಥಾನಕ್ಕೂ ಕೇವಲ ಒಂದು 5 ರಿಂದ 6 ಮೀಟರ್ ಅಂತರ ಅಷ್ಟೇ. ಅಂದ್ರೆ ಒಂದು ರಸ್ತೆ ಎದುರು ಬದುರು ಇರುವಂತಹ ದೇವಸ್ಥಾನ ಇದು. ಹಾಗಾಗಿ ತಡರಾತ್ರಿ ಈ ಘಟನೆ, ಈ ಹೀನ ಕೃತ್ಯ ಅನ್ನೋದು ಸಾರ್ವಜನಿಕರ ಆಕ್ರೋಶವಾಗಿರುವಂತದ್ದು. ಯಾಕಂದ್ರೆ ಒಂದು ರೀತಿ ಆಕ್ರೋಶ ಕೂಡ ವ್ಯಕ್ತ ಆಗುತ್ತೆ. ಯಾಕಂದ್ರೆ CCTV ಫುಟೇಜ್ ಇದೆಯಲ್ಲ, ಫುಟೇಜ್ ನೋಡಿದ್ರೆ ಯಾವುದೋ ಒಂದು ಮಹಿಳೆ ಬರುವಂತದ್ದು. ಆ ಮಹಿಳೆ ಬಂದಂತ ಸಂದರ್ಭದಲ್ಲಿ ಬಂದು ಬರ್ಬೇಕಾದ್ರೆ ಚಪ್ಪಲಿಯನ್ನ ಹಾಕೊಂಡು ಬರ್ತಾರೆ. ಹೋಗ್ತಾ ಚಪ್ಪಲಿ ಬರಿಗಾಲಲ್ಲಿ ಹೋಗುವಂಥದ್ದು. ಆ ಚಪ್ಪಲಿಯನ್ನ ವರಸಿದ್ಧಿ ವಿನಾಯಕನ ಬಳಿ ಚಪ್ಪಲಿಯನ್ನ ಇಟ್ಟು ಹೋಗುವಂತಹ ಈ ದೃಶ್ಯ ಇದೆಯಲ್ಲ, ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹಾಗಾಗಿ ಯಾವಾಗ ಈ ದೃಶ್ಯ ಮತ್ತೆ ಜೊತೆಗೆ ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತೆ, ಇಂತಹ ಸಂದರ್ಭದಲ್ಲಿ ಏಕಾಏಕಿ ಇಲ್ಲಿಗೆ ಚಿಕ್ಕಮಗಳೂರಿನಿಂದ ನೇರವಾಗಿ ಸಿಟಿ ರವಿ ಸ್ಥಳಕ್ಕೆ ಬರ್ತಾರೆ.
ಸ್ಥಳೀಯ ಶಾಸಕ ಉಲ್ಲಳ್ಳಿ ಸುರೇಶ್ ಅವರು ಕೂಡ ಸ್ಥಳಕ್ಕೆ ಬರ್ತಾರೆ. ಒಂದಿಷ್ಟು ಪ್ರತಿಭಟನೆ ಆಗುತ್ತೆ. ಬಸವೇಶ್ವರ ಸರ್ಕಲ್ ನಲ್ಲಿ ವಾಹನಗಳನ್ನ ತಡೆದು ಪ್ರತಿಭಟನೆ ಮಾಡ್ತಾರೆ. ಸ್ಥಳಕ್ಕೆ ಪೊಲೀಸರ ನಿಯೋಜನೆ ಆಗುತ್ತೆ. ಸುಮಾರು 50ರಿಂದ 60ಕ್ಕೂ ಹೆಚ್ಚು ಪೊಲೀಸರು, 2 ಜನ ಡಿವೈಎಸ್ಪಿ, ಒಬ್ಬರು SP ಸೇರಿದಂತೆ 50ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ನಿಯೋಜನೆ ಆಗ್ತಾರೆ. ಆದ್ರೆ ಒಂದು ರಾಜಕಾರಣಿಗಳು ಹೇಳುವಂತದ್ದು ಏನು ಅಂತಂದ್ರೆ, ಪೊಲೀಸರು ಮೊದಲೇ ಇವರು ಮಾನಸಿಕ ಅಸ್ವಸ್ಥರು ಎಂಬುದನ್ನ ಹೇಳ್ತಾ ಇದ್ದಾರೆ. ಬಟ್ ಹೇಗೆ ಇವರು ಇದನ್ನ ಮಾನಸಿಕ ಅಸ್ವಸ್ಥರು ಎಂಬುದನ್ನ ಹೇಗೆ ಹೇಳ್ತಾ ಇದ್ದಾರೆ? ಯಾಕೆ ಮಾನಸಿಕ ಅಸ್ವಸ್ಥರಾದ್ರೆ ಕೆಲವೊಂದು ಪ್ರಶ್ನೆಗಳನ್ನ ಕೂಡ CT ರವಿ ಮತ್ತೆ ಉಲ್ಲಳ್ಳಿ ಸುರೇಶ್ ಇಬ್ರು ಮಾಡಿರುವಂತದ್ದು. ಮಾನಸಿಕ ಅಸ್ವಸ್ಥರಾದ್ರೆ ತಲೆ ಮೇಲೆ ಯಾಕೆ ಬಟ್ಟೆ ಹಾಕಿಕೊಂಡು ಬರುವಂತದ್ದು, ಇದನ್ನ ಫಸ್ಟ್ ತನಿಖೆ ಮಾಡಬೇಕು ಅನ್ನೋದು ಇವರ ಪಟ್ಟಾಗಿರ್ತಕ್ಕಂಥದ್ದು. ಅದೇ ರೀತಿ ಇವರು ಸುಮಾರು 4 ಟೀಮ್ಗಳನ್ನ ಪೊಲೀಸರು ಟೀಮ್ಗಳನ್ನ ಮಾಡಿ, ಒಂದು ಚಿಕ್ಕಮಗಳೂರು, ಒಂದು ಹಾಸನ, ಮತ್ತೊಂದು ತನಿಖಾ ತಂಡ ಏನಿದೆ ಅದು ಮೂಡಿಗೆ, ಅಂದ್ರೆ ಆಕೆಯನ್ನ ಗುರುತು ಮಾಡ್ಲಿಕ್ಕೆ, ಆಕೆಯನ್ನ ಪತ್ತೆ ಮಾಡ್ಲಿಕ್ಕೆ ಈಗಾಗಲೇ ಹೊರಟಿದ್ದಾರೆ ತಂಡ ಅನ್ನೋದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ಮುಂದುವರಿದ ಭಾಗವಾಗಿ ನಾಳೆ ಬೇಲೂರು ಪಟ್ಟಣ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಬಂದ್ಗೆ ಕರೆ ಕೊಡಿ, ಎಲ್ಲರೂ ಕೂಡ ಹೆಚ್ಚು ಜನ ಸೇರ್ಬೇಕು ಅನ್ನುವ ಕರೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಅದರಂತೆ ಬಜರಂಗ ದಳದವರಾಗಿರ್ಬೋದು, ಹಿಂದೂ ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಕೂಡ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ, ಇವತ್ತು 1 ಗಂಟೆ ಇರ್ಬೋದು, ಬಹುತೇಕ ಸಾಕಷ್ಟು ಪ್ರತಿಭಟನೆ ಆಗುತ್ತೆ. ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿದ್ದಂತಹ ಪೊಲೀಸರ ಜೊತೆ, ಹಿಂದೂ ಕಾರ್ಯಕರ್ತರು ಮತ್ತೆ ಪೊಲೀಸರ ಜೊತೆ ಇಬ್ಬರಿಗೂ ವಾಗ್ವಾದ ನಡೆಯುತ್ತೆ. ಅದು CT ರವಿಯ ಎದುರಿನಲ್ಲೇ. ಯಾಕಂದ್ರೆ ಒಂದಿಷ್ಟು ಪೊಲೀಸರು ಅವ್ರಿಗೆ ಮತ್ತೆ ವಾಗ್ವಾದ ನಡೆಯುತ್ತಿದ್ದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮೂಕ ಪ್ರೇಕ್ಷಕರಾಗ್ತಾರೆ. ಒಟ್ಟಾರೆ ಈಗ ಸದ್ಯದ ಮಟ್ಟಿಗೆ ವಾತಾವರಣ ತಿಳಿಗೊಂಡಿದೆ. ಒಂದು ಹೇಳಿಕೆಯನ್ನು ಕೂಡ ಈಗಾಗಲೇ ಕೊಟ್ಟು ಹೋಗಿರುವಂತದ್ದು CT ರವಿ, ಅಂದ್ರೆ ನಾಳೆ ಪ್ರತಿಭಟನೆ ಮಾಡ್ತೀವಿ, ಆಕೆಯನ್ನ ಬಂಧಿಸ್ನಿಲ್ಲ ಅಂತ ಅಂದ್ರೆ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಜೊತೆಗೆ ಪೊಲೀಸರ ಹೇಳಿಕೆ ಏನಿದೆ, ಮಾನಸಿಕ ಅಸ್ವಸ್ಥರು ಎಂಬುದನ್ನ ಪೊಲೀಸರು ಸ್ಥಳೀಯರಿಂದ ಮಾಹಿತಿಯನ್ನು ತೆಗೆದುಕೊಂಡಿರುವಂತದ್ದು. ಹಾಗಾಗಿ ಆ ಸ್ಥಳೀಯರು ಹೇಳೋ ಪ್ರಕಾರ ಈಕೆಯನ್ನು ನಾವು ನೋಡಿದಂತ ಸಂದರ್ಭದಲ್ಲಿ ಈಕೆ ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಅನ್ನೋ ಸ್ಥಳೀಯರು ಹೇಳ್ತಾ ಇದ್ದಾರಂತೆ. ಅದು ಪೊಲೀಸ್ನವರು ಹೇಳ್ತಾ ಇರುವಂತಹ ಒಂದು ವರ್ಷನಾದ್ರೆ, ಇನ್ನೊಂದು ವರ್ಷನ್ನು ಈಗಾಗಲೇ ಆಕೆ ಹೇಗೆ ತಲೆಗೆ ಬಟ್ಟೆ ಕಟ್ಟಿಕೊಂಡು ಹೋಗ್ತಾರೆ ಅನ್ನುವ ಪ್ರಶ್ನೆಯನ್ನು ಕೂಡ ಬಿಜೆಪಿಗರು ಮಾಡಿರುವಂತದ್ದು. ಒಟ್ಟಾರೆ ಈಗ ಪರಿಸ್ಥಿತಿ ಶಾಂತವಾಗಿದೆ. ನಾಳೆ ಮತ್ತೆ ಬೇಲೂರು ಪಟ್ಟಣವನ್ನು ಬಂದ್ ಮಾಡುವಂತಹ ಕರೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ.